ವಯಸ್ಸಾದಂತಹ ಹಿರಿಯ ವ್ಯಕ್ತಿಗಳು ಸಹ ಈ ಮರದ ನೆರಳಿನಲ್ಲಿ ವಿಶ್ರಾಂತಿಯನ್ನು ಪಡೆದುಕೊಳ್ತಾರೆ. ಆ ತೋಟದ ಮಾಲೀಕ ಹಣ್ಣುಗಳನ್ನು ಸಹ ಕೀಳುತ್ತಾ ಮರಗಳೆಲ್ಲ ಚೆನ್ನಾಗಿ ಬೆಳೆದಿದ್ದಾವೆ, ಇವನ್ನ ಕಡಿದ್ಬಿಟ್ಟು ಮಾರಿಬಿಡೋಣ, ಚೆನ್ನಾಗಿ ದುಡ್ಡು ಬರುತ್ತೆ. ಕೊಯ್ದು ಅವುಗಳ ಕಟ್ಟಿಗೆಗಳನ್ನು ಮಾರಾಟ ಮಾಡಿ ಬಟ್ಟ ಬರಡಾದಂತಹ ಕಾಡಿನಲ್ಲಿ ಒಂದು ಗಿಡಮರಗಳಿಲ್ಲ. ಗಿಡಮರಗಳಿಲ್ಲದೆ ಇರುವುದರಿಂದ ತಂಪಾದ ನೆರಳು ಸಹ ಇಲ್ಲ. ಮೊದಲು ಆಡೋಕೆ ಗಿಡ ಮರಗಳೆಲ್ಲ ಇದ್ವು, ಇವಾಗ ಏನೂ ಇಲ್ಲ. ಮನೆಗೆ ಹೋಗೋಣ. ಮೊದಲಿಗೆಲ್ಲ ಇಲ್ಲೆಲ್ಲ ಗಿಡ ಮರ ಎಲ್ಲ ಇದ್ದು ಅವು ಇಲ್ಲ, ತುಂಬ ಸೆಕೆ ಆಗ್ತೈತೆ. ಏನು ಮಾಡೋಣ, ದೇವರೇ ಕಾಪಾಡಬೇಕು. ಅಯ್ಯೋ, ಗಿಡ ಮರಗಳನ್ನು ಕಡಿದು ಇಷ್ಟೊಂದು ಸಮಸ್ಯೆ ಇರುತ್ತೆ ಅಂತ ಗೊತ್ತೇ ಇದ್ದಿದ್ದಿಲ್ಲ. ಇವನ್ನೆಲ್ಲ ನೀರು ಹಾಕಿ ಚೆನ್ನಾಗಿ ಬೆಳೆಸ್ಬಿಡೋಣ. ಗಿಡ ಮರಗಳಿಲ್ಲದೆ ಇರುವುದರಿಂದ ತುಂಬ ಸಮಸ್ಯೆಗಳನ್ನು ಎದುರಿಸಿದಂತಹ ಮಾಲೀಕ ಮತ್ತೆ ಅದೇ ಗಿಡಗಳಿಗೆ ನೀರುಣಿಸಿ ಬೆಳೆಸಿ ದಟ್ಟವಾಗಿರುವಂತಹ ಅರಣ್ಯವನ್ನು ನಿರ್ಮಾಣ ಮಾಡುತ್ತಾನೆ. ಗಿಡ ಮರಗಳನ್ನು ಕಡಿಯುವುದರಿಂದ ಇಷ್ಟೆಲ್ಲ ಸಮಸ್ಯೆಗಳಾಗುತ್ತೆ. ಹಾಗಾಗಿ ಗಿಡ ಮರಗಳನ್ನು ಕಡಿಯಬೇಡಿ, ಗಿಡ ಮರಗಳನ್ನು ಬೆಳೆಸಿ ನಾಡು ಉಳಿಸಿ. ಗಿಡ ಮರಗಳನ್ನು ಬೆಳೆಸಿ ನಾಡು ಉಳಿಸಿ. ಥ್ಯಾಂಕ್ ಯು.